ಲಕ್ಷ್ಮೀ ಬಾರಮ್ಮ, ಬಾಕಿ ಲಕ್ಷ್ಮೀ ಬಾರಮ್ಮ. ಯಾಕಂದರೆ ಒಂದ ಎರಡ ಈ ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಹೇಳಿದಷ್ಟು ನಿನ್ನೆ ಯಾರಿಗಾದರೂ ತಿಂಗಳಿಗೆ ಕರೆಕ್ಟಾಗಿ ಬಂದಿದ್ದು ಬ್ಯಾಲೆನ್ಸ್ ಇಟ್ಕೊಳ್ಳೇಬೇಕು, ಇಲ್ಲಾಂದರೆ ಗೃಹಲಕ್ಷ್ಮಿ ಅಲ್ವೇ ಅಲ್ಲ. ಜನಗಳಿಗೆ ನಿಧಾನಕ್ಕೆ ಸಿಟ್ಟೇರ್ತಾ ಇದೆ. ಹೀಗಾಗಿ ಇದನ್ನೇ ಗೃಹಲಕ್ಷ್ಮಿಯರ ಮುಖಾಂತರನೇ ಹೋರಾಟ ಮಾಡಿಸಿ, ಸಮಾವೇಶ ಮಾಡಿಸಿ ಒಂದು ಬಿಸಿ ಮುಟ್ಟಿಸ್ಬೇಕು ಅಂತ BJP ಪ್ಲಾನ್ ಮಾಡಿದೆ. ಫೆಬ್ರವರಿ ಫಸ್ಟ್ ವೀಕಲ್ಲಿ ಅಥವಾ ಸೆಕೆಂಡ್ ವೀಕಲ್ಲಿ BJP ಬೃಹತ್ ಸಮಾವೇಶ ಮಾಡತ್ತಂತೆ. ಹುಬ್ಳಿನಲ್ಲಿ ಸಮಾವೇಶ ಮಾಡಿ ಒಂದು ಸಂದೇಶ ರವಾನೆ ಮಾಡಬೇಕು ಅಂತ. ಇದಾದ ಮೇಲೆ ವಿಧಾನಸಭೆಯಲ್ಲೂ ಕೂಡ ಗೃಹಲಕ್ಷ್ಮಿ ಹಣದ ವಿಚಾರವಾಗಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಬರೀ ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನಾನು ಹೇಳ್ತಾ ಇದ್ದೆ, ಈ ಗೃಹಲಕ್ಷ್ಮಿ ಇದೆಯಲ್ಲ, ಈ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ ಅಲ್ಲ, ಈಗ ಲಕ್ಷ್ಮೀ ಬಾರಮ್ಮ, ಬಾಕಿ ಲಕ್ಷ್ಮೀ ಬಾರಮ್ಮ ಅಂತ ಜನ ಕೇಳಬೇಕು ಅಂಥ ಸ್ಥಿತಿ ಬಂದುಬಿಟ್ಟಿದೆ. ಯಾಕಂದರೆ ಸರಿಯಾಗಿ ತಿಂಗಳ ದುಡ್ಡು ಬಂದಿದ್ದು, ಘೋಷಣೆ ಮಾಡಿದ್ದು ಜೊತೆಗೆ ಏನು ಅಂದರೆ ಅವರು ಬೆಂದು ತಡ್ಕೊಂಡಿದ್ದು, ಆದರೆ ದುಡ್ಡು ಮಾತ್ರ ಬಾಕಿ ಹಣ ಸರಿಯಾದ ಟೈಮಿಗೆ ತಲುಪ್ತಾನೆ ಇಲ್ಲ. ಮತ್ತು ಹೇಳ್ಕೊಳ್ಳೋದು ನೋಡಿದ್ರೆ ಇದೇ ಗೃಹಲಕ್ಷ್ಮಿ ಹಣದಿಂದ ಉದ್ಯಮಿಗಳಾಗ್ಬಿಟ್ರೇನೋ, ಟ್ರ್ಯಾಕ್ಟರ್ ತಗೊಂಡ್ಬಿಟ್ರೇನೋ, ಹೊಲ ತಗೊಂಡ್ಬಿಟ್ರೇನೋ ಅನ್ನೋಂಗೆ ಬಿಂಬಿಸ್ತಾರೆ. ಆದರೆ ದುಡ್ಡು ಬಂದಿರೋದು ಅಷ್ಟರಲ್ಲೇ ಇದೆ. ಅದೇ ಈಗ BJPಗೆ ಅಸ್ತ್ರ. ಏನಂತೀರಿ? ಖಂಡಿತ ರಂಗನಾಥ್, ಈಗಾಗಲೇ ರಾಜ್ಯದ ಮಹಿಳೆಯರು ಭಾಗ್ಯದ ಲಕ್ಷ್ಮಿಗಿಂತ ಬಾಕಿ ಲಕ್ಷ್ಮಿ ಬಂದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಈಗಾಗಲೇ ವಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಹೋರಾಟವನ್ನು ಕೂಡ ರೂಪಿಸ್ತಾ ಇದೆ. ಯಾಕೆಂದ್ರೆ ಪ್ರಮುಖವಾಗಿ ಗೃಹಲಕ್ಷ್ಮಿ ಹಣದ ವಿಳಂಬ ಸಾಕಷ್ಟು ದಿನಗಳಿಂದಲೂ ಕೂಡ ಗೊಂದಲ ಇದೆ. ಇದರ ವಿರುದ್ಧವಾಗಿ ವಿಪಕ್ಷಗಳು ಸಾಕಷ್ಟು ಆಕ್ರೋಶವನ್ನ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹಾಕ್ತಾ ಇದ್ದಾರೆ, ಸಾಕಷ್ಟು ಸಾರ್ವಜನಿಕರು ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಈ ಒಂದು ಹಣವನ್ನು ಹಾಕುವ ವಿಚಾರದಲ್ಲಿ ಸಾಕಷ್ಟು ವಿಳಂಬವಾಗ್ತಾ ಇದೆ, ಹಣ ಬರ್ತಾ ಇಲ್ಲ, ಸರಿಯಾಗಿ ಬರ್ತಾ ಇಲ್ಲ, ಬಂದರೂ ಕೂಡ ಸರಿಯಾಗಿ ನಮ್ಮ ಕೈಗೆ ತಲುಪ್ತಾ ಇಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ವಿಚಾರದಲ್ಲಿ ಕಳೆದ ನಡೆದಂತ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ದೊಡ್ಡ ಒಂದು ವಿಪಕ್ಷಗಳ ನಡುವೆ, ವಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ದೊಡ್ಡ ಜಟಾಪಟಿ ನಡೆದೋಯ್ತು. ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ತಪ್ಪು ಉತ್ತರವನ್ನ ಕೊಟ್ಟಿದ್ದಾರೆ ಅಂತೇಳಿ ವಿಪಕ್ಷಗಳು ಕೂಡ ದೊಡ್ಡ ಹೋರಾಟವನ್ನು ಕೂಡ ಮಾಡಲಿಕ್ಕೆ ಮುಂದಾಯಿತು. ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಈಗಾಗಲೇ ರಾಜ್ಯ BJP ಹುಬ್ಬಳ್ಳಿ ಒಂದು ಬೃಹತ್ ಸಮಾವೇಶವನ್ನ ಮಾಡಬೇಕು, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತೇಳಿ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಸಾಕಷ್ಟು ಹೋರಾಟಗಳ ಮೂಲಕ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಲೆಕ್ಕಾಚಾರ ಇಟ್ಕೊಂಡಿರುವಂತ BJP ಈ ಒಂದು ಪ್ರಮುಖವಾದ ಗೃಹಲಕ್ಷ್ಮಿ ಹಣದ ವಿಳಂಬ ಆಗ್ಬೋದು, ಮತ್ತೆ ಈ ತಿಂಗಳಿಂದ ತಿಂಗಳಕ್ಕೆ ಸರಿಯಾಗಿ ಹಣ ಏನ್ ಬರ್ತಾ ಇಲ್ಲ ಆ ಒಂದು ವಿಚಾರ ಆಗ್ಬೋದು, ಮತ್ತೆ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಂತ ತಪ್ಪು ಲೆಕ್ಕ, ಎಲ್ಲಾ ವಿಚಾರವನ್ನ ಒಂದು ಲೆಕ್ಕವನ್ನ ಇಟ್ಕೊಂಡು ಹೋರಾಟವನ್ನ ಮಾಡಬೇಕು. ಅದನ್ನು ಕೂಡ ಹುಬ್ಬಳ್ಳಿಯಲ್ಲಿ ಸಮಾವೇಶವನ್ನ ಮಾಡಬೇಕು, ಫೆಬ್ರವರಿ ಮೊದಲ ವಾರದಲ್ಲಿ ಒಂದು ಹೋರಾಟವನ್ನ ಮಾಡಬೇಕು ಅಂತೇಳಿ ರೂಪುರೇಷೆಯನ್ನು ಕೂಡ ರೆಡಿ ಮಾಡ್ತಾ ಇದೆ. ಹಣ ವಿಳಂಬದ ವಿಚಾರವಾಗಿ ಸಾರ್ವಜನಿಕ ವಲಯದಲ್ಲಿ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆ ವಿಚಾರವನ್ನ ಮುಂದಿಟ್ಟುಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು BJP ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.